ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರದ ಸಾಯಿ ಬೃಂದಾವನ ಆಸ್ಪತ್ರೆಯಲ್ಲಿ ಶಿವಮೊಗ್ಗ ಕಿಡ್ನಿ ಆಸ್ಪತ್ರೆಯ ವೈದ್ಯರು ಲಭ್ಯ. ಪ್ರತಿ ತಿಂಗಳ 2ನೇ ಶನಿವಾರ ಮಧುಮೇಹ ಮೂತ್ರಪಿಂಡ ತಜ್ಞ ಡಾಕ್ಟರ್ ಪ್ರವೀಣ್, 4ನೇ ಶನಿವಾರ ಮೂತ್ರಪಿಂಡ ಕಸಿ ತಜ್ಞ ಡಾಕ್ಟರ್ ಪ್ರದೀಪ್ ಲಭ್ಯ. ಎನ್ಯು ಆಸ್ಪತ್ರೆಯ ವಿವಿಧ ಆರೋಗ್ಯ ಸೇವೆ ಕುರಿತು ರೋಬಿನ್ ಮಾಹಿತಿ. ವಿಜಯನಗರ ಬಡಾವಣೆಯಲ್ಲಿ ದಾನಿಗಳ ಸಹಾಯದಿಂದ ನಾಮಫಲಕ ಅನಾವರಣ. ಸಂಘಟನೆಯಲ್ಲಿ ಒಗ್ಗಟ್ಟಿದ್ದರೆ ಇನ್ನಷ್ಟು ಅಭಿವೃದ್ಧಿ ಸಾಧ್ಯ ಎಂದ ರವಿಕುಮಾರ್. ಈಗ ಸುದ್ದಿಯ ವಿವರ. ಶಿವಮೊಗ್ಗ ಕಿಡ್ನಿ ಆಸ್ಪತ್ರೆಯ ಪ್ರಖ್ಯಾತ ವೈದ್ಯರು ಸಾಗರದ ಸಾಯಿ ಬೃಂದಾವನ ಆಸ್ಪತ್ರೆಯಲ್ಲಿ ಲಭ್ಯರಿರುತ್ತಾರೆ ಎಂದು ಎನ್ಯು ಆಸ್ಪತ್ರೆಯ ವಿಭಾಗ ಮುಖ್ಯಸ್ಥ ರೋಬಿನ್ ತಿಳಿಸಿದರು. ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ ಮಾರುಕಟ್ಟೆ ವಿಭಾಗದ ಮುಖ್ಯಸ್ಥ ರವಿಕಿರಣ್ ಪೈ ಹಾಜರಿದ್ದರು. ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇವೆ. ನಾವು ಸಮುದಾಯ ಆರೋಗ್ಯದ ಕಾಳಜಿ ವಹಿಸಿ ಶಾಲಾ ಮಕ್ಕಳಿಗೆ ಆರೋಗ್ಯದ ಬಗ್ಗೆ ಶಿಕ್ಷಣ, ಕಾಲೇಜು ವಿದ್ಯಾರ್ಥಿಗಳಿಗೆ CPR ತರಬೇತಿ, ಗೃಹ ರಕ್ಷಕ ಸಿಬ್ಬಂದಿ ವರ್ಗದವರಿಗೆ ಉಚಿತ ತಪಾಸಣಾ ಶಿಬಿರ, ಭಾರತ ಸರ್ಕಾರದ ನಶಾಮುಕ್ತ ಅಭಿಯಾನಕ್ಕೆ ಕೈ ಜೋಡಿಸುವಿಕೆ, ರೈತರಿಗೆಂದು ಮ್ಯಾಮ್ಕೋಸ್ ತುಮ್ಕೋಸ್ ತಪಾಸಣಾ ಶಿಬಿರ, ಜನಸಾಮಾನ್ಯರ ಆರೋಗ್ಯದ ಕಾಳಜಿಗಾಗಿ ಜನರ ಬಳಿಗೆ ನಮ್ಮ ನಡಿಗೆ ಎಂಬ ಶೀರ್ಷಿಕೆಯಡಿ ಪ್ರಮುಖ ಉದ್ಯಾನಗಳಲ್ಲಿ ತಪಾಸಣಾ ಶಿಬಿರ ನಡೆಸ್ತಾ ಇದ್ದೇವೆ. ರೈತರಿಗೆಂದೇ ಇರುವ ಕರ್ನಾಟಕದ ಸರ್ಕಾರದ ಜನಪ್ರಿಯ ಯಶಸ್ವಿನಿ ಆರೋಗ್ಯ ಯೋಜನೆ ನಮ್ಮಲ್ಲಿ ಲಭ್ಯವಿದೆ. ನಿಮ್ಮ ಸಹಕಾರದಿಂದ ಈ ಮಾಹಿತಿ ಸಮಾಜದ ಪ್ರತಿಯೊಬ್ಬರಿಗೆ ತಲುಪುತ್ತೆ ಎಂಬ ವಿಶ್ವಾಸ ನಮಗಿದೆ. ಈಗ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರೋ ಪ್ರಮುಖ ವಿಚಾರಕ್ಕೆ ನಾವು ಬರಲಿಕ್ಕಿದ್ದೇವೆ. ಎನ್ಯು ಆಸ್ಪತ್ರೆ, ಶಿವಮೊಗ್ಗ ಕಿಡ್ನಿ ಆಸ್ಪತ್ರೆ, ಶಿವಮೊಗ್ಗದ ಪ್ರಖ್ಯಾತ ವೈದ್ಯರು ಈಗ ಸಾಗರದಲ್ಲಿ ಸಲಹೆಗೆ ಲಭ್ಯವಿರುತ್ತಾರೆ. ಮಲೆನಾಡು ಪ್ರದೇಶದ ಪ್ರಮುಖ ರೆಫರಲ್ ಆಸ್ಪತ್ರೆಯಾದ ಶಿವಮೊಗ್ಗ ಕಿಡ್ನಿ ಆಸ್ಪತ್ರೆ ಎಂದೇ ಜನಜನಿತವಾದ ಎನ್ಯು ಆಸ್ಪತ್ರೆ ಶಿವಮೊಗ್ಗದ ಪ್ರಖ್ಯಾತ ವೈದ್ಯರು ಈಗ ಸಾಗರದಲ್ಲಿ ಸಲಹೆಗೆ ಲಭ್ಯವಿರುತ್ತಾರೆ. ಸಾರ್ವಜನಿಕರು ಈ ಮೂಲಕ ಇದರ ಸದುಪಯೋಗವನ್ನು ಬಹುವಾಗಿ ಪಡೆದುಕೊಳ್ಳಬೇಕಾಗಿ ಈ ಮೂಲಕ ಎನ್ಯು ಆಸ್ಪತ್ರೆ ಮಂಡಳಿ ಕಳಕಳಿಯಿಂದ ಕೇಳಿಕೊಂಡಿದೆ. ಮಧುಮೇಹ ಮತ್ತು ಮೂತ್ರಪಿಂಡ ತಜ್ಞರಾದ ಡಾಕ್ಟರ್ ಪ್ರವೀಣ್ ಮಾಳವಾದೆ ರೋಗಿ ವಿಭಾಗದ ವಿವರ. ಅವರು ಪ್ರತಿ ತಿಂಗಳ 2ನೇ ಶನಿವಾರ ಸಾಗರದ ಸಾಯಿ ಬೃಂದಾವನ ಆಸ್ಪತ್ರೆಯಲ್ಲಿ ಮಧ್ಯಾಹ್ನ 3:30ರಿಂದ ಸಂಜೆ 5ರವರೆಗೆ ಲಭ್ಯರಿರುತ್ತಾರೆ. ಡಾಕ್ಟರ್ ಪ್ರವೀಣ್ ಮಾಳವಾದೆ ಮಧುಮೇಹ ಮತ್ತು ಮೂತ್ರಪಿಂಡ ತಜ್ಞರು ಪ್ರತಿ ತಿಂಗಳ 2ನೇ ಶನಿವಾರ ನಗರದ ಸಾಯಿ ಬೃಂದಾವನ ಆಸ್ಪತ್ರೆ ಅಲ್ಲಿ 3:15 ಗಂಟೆಯಿಂದ 5 ಗಂಟೆ ತನಕ ಲಭ್ಯರಿರುತ್ತಾರೆ. ಹಾಗೆ ಮೂತ್ರಕೋಶ ತಜ್ಞ ಮತ್ತು ಮೂತ್ರಪಿಂಡ ಕಸಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ತಜ್ಞರಾದ ಡಾಕ್ಟರ್ ಪ್ರದೀಪ್ MG ಅವರ ಹೊರರೋಗಿ ವಿಭಾಗದ ವಿವರ ಈ ಥರ ಇದೆ. ಅವರು ಪ್ರತಿ ತಿಂಗಳ 4ನೇ ಶನಿವಾರ ಸಾಗರದ ಸಾಯಿ ಬೃಂದಾವನ ಆಸ್ಪತ್ರೆಯಲ್ಲಿ ಮಧ್ಯಾಹ್ನ 3:15 ಗಂಟೆಯಿಂದ 5 ಗಂಟೆ ತನಕ ಸಮಾಲೋಚನೆಗೆ ಲಭ್ಯರಿರುತ್ತಾರೆ. ಡಾಕ್ಟರ್ ಪ್ರದೀಪ MG ಯೂರಾಲಜಿಸ್ಟ್ ಹಾಗೂ ಆಮೇಲೆ ಬೆಂಗಳೂರಲ್ಲಿ ನಮ್ಮದು 3 ಆಸ್ಪತ್ರೆಗಳಿದೆ. ಶಿವಮೊಗ್ಗದಲ್ಲಿ 1 ಆಸ್ಪತ್ರೆ, 1 ಕ್ಲಿನಿಕ್ ಇದೆ. ಹಾಗೆ ತಮಿಳುನಾಡಿನ ಆಂಬೂರಲ್ಲಿ 1 ಆಸ್ಪತ್ರೆ, 1 ಕ್ಲಿನಿಕ್ ಅನ್ನು ಹೊಂದಿದ್ದೇವೆ. ಮಾಲ್ಡೀವ್ಸ್ ಅಲ್ಲಿ ನಮ್ಮದು 2 ಆಸ್ಪತ್ರೆಗಳನ್ನು ಹೊಂದಿದ್ದೇವೆ. ಇನ್ನು ನಮ್ಮದು ಬ್ರಾಂಚಸ್ಗಳು ಓಪನ್ ಆಗುವಂಥದ್ದು ಸದ್ಯದಲ್ಲೇ ಓಪನ್ ಆಗುವಂಥ ಇದು ಪ್ರಗತಿಯಲ್ಲಿದೆ, ಕಾರ್ಯಗಳು ಪ್ರಗತಿಯಲ್ಲಿದೆ. ನಮ್ಮಲ್ಲಿ ಅತ್ಯಧಿಕವಾದ ಡಯಾಲಿಸಿಸ್ ಸೆಂಟರ್ಸ್ ಇದೆ, ಹಾಗೂ ICU ಕೇರ್ ಇದೆ. ನಮ್ಮಲ್ಲಿ ಎಮರ್ಜೆನ್ಸಿ ಕೇರ್ ಕೊಡ್ತೇವೆ ನಾವು, ಮಾಡ್ಯುಲರ್ OT, ಹಾಗೂ ನಮ್ಮದು 60 ಬೆಡ್ ಕೆಪಾಸಿಟಿ ಆಸ್ಪತ್ರೆ ಆಗಿರುತ್ತದೆ. ಇದರಲ್ಲಿ ನಮ್ಮದು ಟರ್ಷರಿ ಕೇರ್, ಪ್ರಮುಖವಾಗಿ ನಮ್ಮದು ಕಿಡ್ನಿ ಕಸಿ ಅನ್ನು ನಾವು ಮಲೆನಾಡು ಪ್ರದೇಶದಲ್ಲಿ 31 ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಸ್ಗಳನ್ನು ಮಾಡಿದ್ದೇವೆ ಮಲೆನಾಡು ಇದರಲ್ಲಿ. ಅದರಲ್ಲಿ 1 ಕೆಡವರಿಕ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳಿದರೆ ಮೃತ ದಾನಿ ಕೊಟ್ಟಿರುವಂಥ ಇದನ್ನು ರೀಸೆಂಟಾಗಿ ಮಾರ್ಚ್ 1ರಂದು ನಾವು ನಡೆಸಿರ್ತೇವೆ. ಫಾದರ್ ಮುಲ್ಲರ್ ಆಸ್ಪತ್ರೆಯಿಂದ ನಮಗೆ ಕಿಡ್ನಿ ನಮ್ಮ ಶಿವಮೊಗ್ಗದ ಮಾಚೇನಹಳ್ಳಿಯಲ್ಲಿ ಇರುವಂಥ ಆಸ್ಪತ್ರೆಗೆ 0 ಟ್ರಾಫಿಕ್ ವ್ಯವಸ್ಥೆಯಲ್ಲಿ 2.25 ತಾಸಲ್ಲಿ ಕಿಡ್ನಿ ಬಂದು ತಲುಪಿ 5 ತಾಸುಗಳ ಸರ್ಜರಿ ನಡೆದು ರೋಗಿಯು ಈಗ ಪಡ್ಕೊಂಡ ಅವರು ಆರೋಗ್ಯವಾಗಿ
ಇದ್ದಾರೆ. ಸೊ ಇದು ನಮ್ಮದು ಆಸ್ಪತ್ರೆಯ ಪ್ರಮುಖ ಸಾಧನೆಗಳು. ಹಾಗೆ ನಮ್ಮ ಆಸ್ಪತ್ರೆ 2020ನೇ ಇಸ್ವಿಯಲ್ಲಿ ಸ್ಥಾಪಿತವಾಯಿತು. ತಮ್ಮ ಇದರಲ್ಲಿ 2000 ಅಂತ ಮೆನ್ಷನ್ ಆಗಿದೆ, ದಯವಿಟ್ಟು ಅದನ್ನು ಚೇಂಜ್ ಮಾಡ್ಕೊಳ್ಳಿ. 2020 ಇಸ್ವಿಯಲ್ಲಿ ಮಾಚೇನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಆಗಿ ಕಳೆದ 6 ವರ್ಷಗಳಿಂದ ನಾವು ಶಿವಮೊಗ್ಗದಲ್ಲಿ ನಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಮಗೆ ರೋಗಿಗಳು ಶಿವಮೊಗ್ಗ ಮಾತ್ರ ಅಲ್ಲ, ಚಿಕ್ಕಮಗಳೂರಿಂದ ಬರ್ತಾರೆ, ದಾವಣಗೆರೆ, ಚಿತ್ರದುರ್ಗ, ಬಳ್ಳಾರಿ, ಹೊಸಪೇಟೆ, ಉತ್ತರ ಕನ್ನಡ, ಮಡಿಕೇರಿ, ಹಾಸನ, ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಹಾವೇರಿಗಳಿಂದ ರೋಗಿಗಳಿಗೆ ನಮ್ಮಲ್ಲಿ ಬಂದು ಚಿಕಿತ್ಸೆಯನ್ನು ಪಡ್ಕೊಂಡಿರುತ್ತಾರೆ. ಸೊ ನಾವು ಈಗ ಅದು ನಮ್ಮದು ಸಿಟಿಗಿಂತ ಒಂದು ಸ್ವಲ್ಪ 15 ಕಿಲೋಮೀಟರ್ ದೂರದಲ್ಲಿದೆ ನಮ್ಮ ಪ್ರಮುಖ ಆಸ್ಪತ್ರೆ. ಅದಕ್ಕೋಸ್ಕರ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ನಾವು ಸಿಟಿಯಲ್ಲಿ ನಾವು ಕ್ಲಿನಿಕನ್ನು ಕ್ಲಿನಿಕನ್ನು ಪ್ರಾರಂಭಿಸಿದ್ದೇವೆ. ಸೊ ಜನರು ಆ ಸೇವೆಯನ್ನು ಪಡ್ಕೊಳ್ಬೋದು. ಮತ್ತು ಪ್ರಮುಖವಾಗಿ ನಮ್ಮ ಆಸ್ಪತ್ರೆ ರಾಷ್ಟ್ರೀಯ ಮಾನ್ಯತೆ NABH ರಾಷ್ಟ್ರೀಯ ಮಾನ್ಯತೆಯನ್ನು ಹೊಂದಿದೆ. ಹಾಗೂ ನಮ್ಮ ಲ್ಯಾಬ್ NABL ರಾಷ್ಟ್ರೀಯ ಮಾನ್ಯತೆಯನ್ನು ಹೊಂದಿದೆ. ಇದರೊಂದಿಗೆ ನಾವು ಮೂತ್ರಕೋಶ ಆರೈಕೆ ನಮ್ಮಲ್ಲಿ ಪುರುಷ ಮತ್ತೆ ಸಾಗರ ವಿಜಯನಗರ ಬಡಾವಣೆಯನ್ನು ಮಾದರಿಯಾಗಿ ರೂಪಿಸುವ ನಿಟ್ಟಿನಲ್ಲಿ ಸರ್ವರ ಸಹಕಾರದೊಂದಿಗೆ ವಿವಿಧ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಅದರ ಮುಂದುವರೆದ ಭಾಗವಾಗಿ ಪ್ರತಿ ರಸ್ತೆಗೂ ನಾಮಫಲಕ ಅಳವಡಿಸಲಾಗುತ್ತಿದೆ ಎಂದು ವಿಜಯನಗರ ನಾಗರಿಕ ವೇದಿಕೆ ಸಂಚಾಲಕ ರವಿಕುಮಾರ್ ವೈಕೆ ತಿಳಿಸಿದರು. ಸಾಗರದ ವಿಜಯನಗರ ಬಡಾವಣೆಯಲ್ಲಿ ಭಾನುವಾರ ವಿಜಯನಗರ ನಾಗರಿಕ ವೇದಿಕೆ ವಿನಾಯಕ ಕನ್ನಡ ಸಂಘದ ವತಿಯಿಂದ ನಾಮಫಲಕ ಅಳವಡಿಸುವ ಕಾರ್ಯಕ್ರಮ ಉದ್ದೇಶಿಸಿ ಅವರು ಮಾತನಾಡುತ್ತಿದ್ದರು. ವಿಜಯನಗರ ನಾಗರಿಕ ವೇದಿಕೆ ಅಧ್ಯಕ್ಷ ನಾಗರಾಜ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ಸತ್ಯನಾರಾಯಣ್, ಚಂದ್ರೇಗೌಡ, ನಾರಾಯಣಮೂರ್ತಿ, LM ಹೆಗಡೆ, ವೈ ಮೋಹನ್ ಇನ್ನಿತರರು ಹಾಜರಿದ್ದರು. ವಿಜಯನಗರ ಬಡಾವಣೆಯ ನಾಗರಿಕ ವೇದಿಕೆಯ ಗೌರವಾಧ್ಯಕ್ಷರಾದಂಥ ಸತ್ಯನಾರಾಯಣ್ ಸರ್ ಅವರೇ, ಅಧ್ಯಕ್ಷರಾದಂಥ ನಾಗರಾಜ್ ಸರ್ ಅವರೇ, ಪ್ರಧಾನ ಕಾರ್ಯದರ್ಶಿಗಳಂಥ ಚಂದ್ರೇಗೌಡ್ರೆ, ನಾವು ನಾರಾಯಣಮೂರ್ತಿಗಳು ಸರ್, ಉಪಾಧ್ಯಕ್ಷರಂಥ ಮೋಹನ್ ಸರ್ ಅವರೇ, ಹಾಗೂ ಎಲ್ಲ ನನ್ನ ನಿರ್ದೇಶಕರ ಬಂಧುಗಳೇ ಮತ್ತು ನಮ್ಮ ವಿಜಯನಗರ ಬಡಾವಣೆಯ ಎಲ್ಲ ನಾಗರಿಕರೇ, ಇವತ್ತು ನಾವೆಲ್ಲರೂ ಸಹಿತ ಒಂದು ಒಳ್ಳೆ ಕೆಲಸಕ್ಕೆ ಕೈ ಹಾಕಿ ಸಕ್ಸಸ್ ಮಾಡಿ ಅದನ್ನು ಉದ್ಘಾಟನೆ ಸೇರಿಸಿ ನಾನು ಸಾಗರದ 31 ವಾರ್ಡ್ಗಳಲ್ಲೂ ಓಡಾಟ ಮಾಡ್ದಂಗೆ ಅಡ್ಲೆಕೊಪ್ಪದಲ್ಲಿ ಮಾತ್ರ ಈ ಥರ ವ್ಯವಸ್ಥಿತವಾದಂಥ ಒಂದು ಬೋರ್ಡು, ಕಮಾನು ಶ್ರೀಧರ್ ನಗರದಲ್ಲಿ ಇನ್ನೊಂದು ಸರಿ ಮಾಡಿದರು. ಈ ರೀತಿಯಾದ ಹಿಂದೆ ಮಾಡಿದ್ದು ಈಗಲೂ ಇದೆ. ಈ ರೀತಿಯಾದಂಥದ್ದು ನಾವು ಹಿಂದೆ ನಮ್ಮ ನಾಗರಿಕ ವೇದಿಕೆಯಲ್ಲಿ ಸಣ್ಣ ಬೋರ್ಡ್ಗಳನ್ನು ಮಾಡ್ತಾ ಇದ್ವಿ. ಆದರೆ ಹಲವಾರು ಜನ ಕೇಳ್ತಾ ಇದ್ರು, ಇಲ್ಲ ದೊಡ್ಡ ಬೋರ್ಡ್ ಬೇಕು ಅಂತ. ಈ ಸರಿ 2026ನೇ ಸಾಲಿನಲ್ಲಿ ಆಯ್ಕೆಯಾದಂಥ ನಮ್ಮ ನಾಗರಾಜ್ ಸರ್ ಅವರು ಮತ್ತು ನಮ್ಮ ಚಂದ್ರೇಗೌಡರು ಇನ್ನೊಂದು ಸಮಾನ ಮನಸ್ಕರಲ್ಲಿ ಕೂತು ಮಾತಾಡೋದು, ಸರ್ ಏನಾದರೂ ಒಂದು ಬದಲಾವಣೆ ಮಾಡಬೇಕಲ್ಲ ವಿಶೇಷತೆ ಅಂದರು. ನಾಗರಾಜ್ ಸರ್ ಇಲ್ಲ, ನಮ್ಮ ಏರಿಯಾಗೆ ಫಸ್ಟ್ ಕೊರತೆ ಆಗಿದ್ದು ಒಂದು ಬಡಾವಣೆಗೆ ಒಂದು ನಾಮಫಲಕ ಆಗಬೇಕು. ಈಗ ಬಂದವರೆಲ್ಲ ಎಲ್ಲಿ ಅಡ್ರೆಸ್ಸು ಎಲ್ಲಿ ಅಂತ ಕೇಳ್ತಾರೆ. ಯಾಕಂದರೆ ದಿನಕ್ಕೂ ಸಿಟಿ ಬೆಳೀತಾ ಇರುತ್ತೆ, ಬದಲಾವಣೆಗಳಾಗ್ತಾ ಇರುತ್ತೆ. ಹಾಗಾಗಿ ಬೋರ್ಡ್ ಮಾಡಬೇಕು ಅಂತ ಆಯ್ತು ಸರ್ ಅಂತ ಅಂದಾಗ ಅದಕ್ಕೊಂದು ವ್ಯಕ್ತಿನ ನಾನು ಆಯ್ತು ಸರ್ ನಾವು ಅವ್ರು ಮಾಡಲ್ಲ. ಯಾಕಂದರೆ ಬಡಾವಣೆಯಿಂದ ನಮ್ಮ ಸಣ್ಣ ಪುಟ್ಟ ಖರ್ಚುಗಳನ್ನ ಅದಕ್ಕೆ ಹಾಕಬೇಡ. ಯಾಕಂದರೆ ಕನಿಷ್ಠ ನನ್ನ ಪ್ರಕಾರ 8ರಿಂದ 10 ಸಾವಿರ ರೂಪಾಯಿ ಒಂದು ಬೋರ್ಡಿಗೆ, ಆಯಿತಾ, ಕನಿಷ್ಠವಾದ 8ರಿಂದ 10 ಸಾವಿರ ರೂಪಾಯಿ ಬೋರ್ಡ್ ಇದೆ. 2 ಬೋರ್ಡ್ನ ಸರ್ ಇಲ್ಲ ನಾನೇ ಯಾರಿಗೂ ಒಂದು ಹೆಲ್ಪ್ ಮಾಡಿದ್ದೆ, ಆ ದಾನಿಗಳಿಂದ ಕೇಳ್ತೀನಿ ಅಂದರೆ ಒಬ್ಬ ಉದ್ಯಮಿಗಳವರು ಒಂದು ಮಾತಾಡೋದ್ರಿಂದ ರವಿ ನಾನು ಕೊಡ್ತೀನಿ. ನಾನು ಯಾರು ನನ್ನ ಹೆಸರು ಎಲ್ಲಿ ಹೇಳಬಾರದು. ನಿಜವಾಗ್ಲೂ ಅಂತ ದಾನಿಗೆ ನಾವು ಎಷ್ಟು ಸ್ಮರಣೆ ಮಾಡೋದು ಸಾಧ್ಯ. ಯಾಕಂದರೆ ದಾನಿಗಳು ಬೇಕಾದ ಜನ ಬಳಕೆ ಮಾಡೋದು ನಾವು ಬಳಕೆ ಮಾಡ್ಕೋಬೇಕಾದ್ರೆ ನಾವೇನಾದ್ರು ಉಪಕಾರ ಮಾಡಿ ಅವರು ನಮ್ಮ ಪ್ರತ್ಯುಪಕಾರ ಮಾಡ್ತಾರೆ. ಯಾಕಂದರೆ ಸಂಘಟನೆ ಮಾಡೋದು ದೊಡ್ಡ ವಿಚಾರ, ಸಂಘ ಸಂಸ್ಥೆಗಳನ್ನ ನಡೆಸೋದು ದೊಡ್ಡ ವಿಚಾರ ಅಲ್ಲ. ಸಂಘಟನೆ ಉದಾಹರಣೆ ನೋಡಿ, ಕೇವಲ ನಾವು 31 ಜನ ಡೈರೆಕ್ಟರ್ಗಳಿದ್ದೀವಿ. ಎಲ್ಲರೂ ಒಂದು ಮೆಸೇಜ್ ನೋಡಿ ಬರಬೇಕು. ಇವತ್ತಿನ ಆಧುನಿಕ ತಂತ್ರಜ್ಞಾನ ನಾಗರಿಕರೇ ಸುಮಾರು ಜನ ಬಂದಿದ್ದಾರೆ, ಇನ್ನೂ 15 ಜನ ಬಂದಿಲ್ಲ, ಇವತ್ತು 15-16 ಜನ ಬಂದಿಲ್ಲ. ನಮ್ಮಲ್ಲೇ ಒಗ್ಗಟ್ಟಿಲ್ಲ. ಈ ಥರ ಎಲ್ಲ ಆದರೆ ಹೆಂಗೆ? ಯಾಕಂದರೆ ಮೋಹನ್ ಸರ್ ಹೇಳಿದ್ರು ಉಪಾಧ್ಯಕ್ಷರು, ಕೇವಲ ನಮ್ಮದು ಕಾರ್ತಿಕ ಮಾಡೋಕ್ಕಷ್ಟೇ ಸೀಮಿತ ಅಂತೇಳಿ ಕೆಲವರು ನಮ್ಮ ಕಿಂಡಲ್ ಮಾಡಿ ಮಾತಾಡ್ತಾರೆ. ಇದು ಕೇವಲ ಕಾರ್ತಿಕಕ್ಕೆ ಒಂದೇ ಅಲ್ಲ, ಪ್ರತಿಯೊಂದನ್ನು ಸಹಿತ ನಾವು ಇಲ್ಲಿ ಪಕ್ಷಾತೀತವಾಗಿ ಎಲ್ಲ ನಮ್ಮ ಬಡಾವಣೆಯ ಮೂಲಭೂತ ಸೌಕರ್ಯಗಳಿಗಾದರೆ ಸಣ್ಣ ಪುಟ್ಟ ಏನೇ ಆಗೋದು ಅವ್ರ ಮನೆ ವೈಯಕ್ತಿಕವಾಗಿ ಏನೇ ಸಣ್ಣ ಪುಟ್ಟ ಕೆಲಸ ಬರ್ತೀವಿ. ನಾವು ಯಾರೋ ಮಾಡಿದ್ಮೇಲೆ ಹೋಗಿ ಟೇಪ್ ಕಟ್ ಮಾಡೋದು ದೊಡ್ಡ ವಿಚಾರ ಅಲ್ಲ, ಅವನು ಮಾಡೋದು. ಯಾಕಂದರೆ ಇಲ್ಲಿ ವಿಶೇಷವಾಗಿ ಆ ದಾನಿಗಳಿಗೆ ಒಂದು ಥ್ಯಾಂಕ್ಸು. ಮತ್ತು ನಾಗರಾಜ್ ಅವರು ಚಂದ್ರಗೌಡರಿದ್ದಾರಲ್ಲ, ಆ ಮಚೋದೋ ಅನ್ನೋರು ಸರ್ ಆರ್ಟಿಸ್ಟ್, ಒಳ್ಳೆ ಆರ್ಟಿಸ್ಟ್, ಫೇಮಸ್ ಆರ್ಟಿಸ್ಟ್, ಅಷ್ಟು ಕ್ವಾಲಿಟಿಯಿಂದ ಮಾಡ್ತಾರೆ. ಅವ್ರನ್ನ ನಾನು ಪರಿಚಯ ಮಾಡ್ಕೊಂಡೆ. ಆದರೆ ಅವರು ಭಾರಿ ಬ್ಯುಸಿ. ಅವ್ರನ್ನ ಹಿಡ್ಕೊಂಡು ಗೌಡ್ರು ಮತ್ತು ಇವರು ಓಡಾಡಿದ್ದಾರೆ ಅಂದ್ರೆ ಅದು ಹೇಳ್ಬಾರ್ದು ಪಾಪ. ಅಂಥವು ಕೊನೆಗೆ ಇದು ಮಳೆಗಾಲದ ಒಳಗೆ ಆಗೋಂಥ ಕಾರ್ಯಕ್ರಮ ಆಗಿತ್ತು. ಅಲ್ಲಿ ಮಚಾದೋ ಸರ್ ಅವರು ಪಾಪ ಬ್ಯುಸಿ ಇರೋದಕ್ಕಾಗಿ ಅಲ್ಲೇ ಮಾಡಿಸ್ಬೇಕನ್ನಂತ ತೀರ್ಮಾನದಿಂದ ಸ್ವಲ್ಪ ತಡ ಆಯಿತು. ಆದರೆ ನಿಜವಾಗ್ಲೂ ಇದನ್ನು ಉತ್ತಮವಾದಂಥ ಮುಂಚೆ ಮಾಡೋದೇ ಆಗಿತ್ತು. ಹಾಗಾಗಿ
ಇದನ್ನು ಈ ಒಂದು ಕೆಲಸ ಕಾರ್ಯವನ್ನು ಮಾಡಿಕೊಟ್ಟಂಥ ವಿಶೇಷವಾಗಿ ಚಂದ್ರೇಗೌಡರಿಗೆ ಮತ್ತು ನಾನು ನಾಗರಾಜ್ ಸರ್ಗೆ ವಿಶೇಷವಾಗಿ ಧನ್ಯವಾದಗಳು ಹೇಳ್ತೀನಿ. ಈಗ ನಮ್ಮೆಲ್ಲ ಹಿರಿಯರು ಹೇಳ್ದಂಗೆ ನಾವು ಸಂಘಟನೆಯಿಂದ, ನಾರಾಯಣ ಗುರುಗಳು ಹೇಳ್ತಾರೆ, ವಿದ್ಯೆಯಿಂದ ಬಲಗೊಳ್ಳಿ, ವಿದ್ಯೆಯಿಂದ ಜಾಗೃತರಾಗಿರಿ, ಸಂಘಟನೆಯಿಂದ ಬಲಗೊಳ್ಳಿ ಅಂತ ಅಂದಂಗೆ ನಾವೆಲ್ಲರೂ ನಮ್ಮ ಕೆಲಸ ಕಾರ್ಯಗಳು ಪ್ರತಿಯೊಬ್ಬರಿಗೆ ಇರುತ್ತೆ. ಇಲ್ಲೆಲ್ಲ ನಿವೃತ್ತರಾಗಿದ್ದೀವಿ. ನಿಜ ಸರ್ ಯಾರು ಹೇಳಿದ್ರು, ನಿಜವಾಗ್ಲೂ ಡಾಲರ್ಸ್ ಕಾಲೋನಿ ಇದ್ದಂಗೆ ವಿಜಯನಗರ ಅಂದ್ರೆ. ಅದು ನಾವು ಮಟ್ಟಕ್ಕೆ ನಾವು ತಗೊಂಡು ಹೋದ್ರಲ್ಲೇ ನಮ್ಮ ಕೈಲಾದ ಕೆಲಸಗಳನ್ನು ನಾವೆಲ್ಲರೂ ಮಾಡೋಣ, ನಾವು ನಾಗರಿಕ ವೇದಿಕೆಯನ್ನು ಕಟ್ಟೋಣ, ನಾವೆಲ್ಲರೂ ಒಬ್ಬರಿಗೊಬ್ಬರು ಜೊತೆಗೂಡಿದ್ರೆ ಮಾತ್ರ ಸಂಘಟನೆ ಆಗಿ ಸಾಧ್ಯ ಅಂತ ಹೇಳ್ಕೊಂತ ಅವಕಾಶ ಮಾಡಿಕೊಡಿ. ಧನ್ಯವಾದಗಳು. ಜೈ ಕರ್ನಾಟಕ ಸರ್. ಧನ್ಯವಾದಗಳು. ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.